ಇವತ್ತು ನಾವು ಕಲಬುರಗಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಈ ಮೊಬೈಲ್ ಫೋನುಗಳನ್ನು ಕಳೆದುಕೊಂಡಿರುವ ಅವರ ಡೀಟೇಲ್ಸ್ ನಾವು CAR ಪೋರ್ಟಲಲ್ಲಿ ಫಿಲ್ ಮಾಡಿ ಅದು ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ಇವತ್ತು ವಾರಸುದಾರರಿಗೆ ಹಿಂದಿರುಗಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಟೋಟಲ್ ನಾವು 173 ಮೊಬೈಲ್ ಫೋನನ್ನು ಇವತ್ತು ಪತ್ತೆ ಹಚ್ಚಿ ವಾರಸುದಾರರಿಗೆ ಹಿಂದಿರುಗಿಸಿದ್ದೇವೆ. ಇದು ಕಳೆದ ಆಲ್ಮೋಸ್ಟ್ ಕಳೆದ 1 ವರ್ಷದಲ್ಲಿ ಕಳೆದು ಹೋಗಿರೋ ಮೊಬೈಲ್ ಫೋನ್ಸ್ ಪತ್ತೆ ಹಚ್ಚೋದು, ಇನ್ನೂ ಕೆಲವೊಂದು ಪತ್ತೆ ಹಚ್ಚೋದು ಬಾಕಿ ಇದೆ. ಬಟ್ ಈಗ ರೀಸೆಂಟಾಗಿ ಪತ್ತೆ ಹಚ್ಚೋದು ನಾವು ಇವತ್ತು ಓನರ್ಸ್ಗೆ ರಿಟರ್ನ್ ಮಾಡಿದ್ದೇವೆ. ಫಸ್ಟ್ ಇನಿಷಿಯಲ್ ಆಗಿ ಅವ್ರಿಗೆ ಬೇಕಾಗಿರೋದು ಅವ್ರ ಮೊಬೈಲ್ ಫೋನ್ ನಂಬರು ಮತ್ತು ಅವರ IMEI ನಂಬರು, ಈ ಡೀಟೇಲ್ ಸಮೇತ ಅವರು CAR ಪೋರ್ಟಲಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅವರು ಸ್ವತಃ ಆಗಿ CAR ಪೋರ್ಟಲಲ್ಲಿ ಓನ್ ಆಗಿ ಅವರು ಎಂಟ್ರಿ ಮಾಡ್ಕೋಬಹುದು, ಅಥವಾ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಬಂದಿದ್ರೆ ನಮ್ಮ ಪೊಲೀಸ್ ಅವರು ಅದು ಡೀಟೇಲ್ಸ್ನ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿದ ತಕ್ಷಣ ಅದು ಎಲ್ಲೇ ಬಳಿಕೆ ಆಗಿದ್ರು ತಕ್ಷಣ ನಮ್ಮ ಪೊಲೀಸ್ ಅವ್ರ ಮಾಹಿತಿ ಬರುತ್ತೆ. ಮಾಹಿತಿ ಬಂದ ತಕ್ಷಣ ಅವರು ರಿಕವರಿ ಮಾಡಿ ನಾವು ಒರಿಜಿನಲ್ ಓನರ್ ರಿಟರ್ನ್ ಮಾಡುತ್ತೇವೆ. ಇದು ಸತತವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಎವ್ರಿ 1 ಮಂತ್ 2 ಮಂತ್ಸ್ಗೆ ಒಮ್ಮೆ ಮೊಬೈಲ್ ಫೋನ್ ರಿಕವರಿ ಮಾಡಿ ಓನರ್ ರಿಟರ್ನ್ ಮಾಡ್ತಾ ಇದ್ದು. ಕೆಲವು ಟೈಮ್ ಲೋಕಲ್ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಅಥವಾ ಸರ್ಕಲ್ ಲೆವೆಲಲ್ಲಿ ರಿಟರ್ನ್ ಮಾಡ್ತಾ ಇದ್ದು. ಇವತ್ತು ಜಾಸ್ತಿ ಮೊಬೈಲ್ ಇರೋದ್ರಿಂದ ನಾವು SP ಆಫೀಸ್ ಲೆವೆಲಲ್ಲಿ ರಿಟರ್ನ್ ಮಾಡಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದೆ ಐಫೋನ್ ಇದೆ ಮತ್ತು ಸ್ಯಾಮ್ಸಂಗ್ S22 ಅಲ್ಟ್ರಾ, ಹೈ ಎಂಡ್ ಮೊಬೈಲ್ ಫೋನ್ ಸಾಕಷ್ಟು ಇದೆ. ಹೌದು, ಸಾಕಷ್ಟು ಕೆಲವು ಕಡೆ ಈ ನಿಯರ್ ಬೈ ಸರೌಂಡಿಂಗ್ ಡಿಸ್ಟ್ರಿಕ್ಸು, ಕೆಲವೊಂದು ನಾರ್ತ್ ಇಂಡಿಯಾದಲ್ಲೂ ಪತ್ತೆ ಆಗಿ ರಿಕವರಿ ಮಾಡಲಾಗಿದೆ. ಬೇರೆ ಮೊಬೈಲ್ಸ್ ಯಾವಾದರೂ ಸಿಕ್ಕಿದಾವೆ ಸರ್? ಮತ್ತೆ ಈ ರಿಕವರಿ ಪ್ರೋಸೆಸ್ ಇದು ಕಂಟಿನ್ಯೂಸ್ ಪ್ರಾಸೆಸ್, ನಿರಂತರವಾಗಿ ಪ್ರತಿದಿನನೂ ಈ ಪ್ರೋಗ್ರೆಸ್ ನಡೀತಾ ಇರುತ್ತೆ. ಎಲ್ಲೇ ಜಾತ್ರೆ ಟೈಮಲ್ಲಿ ಕಳೆದು ಹೋಗಿರುತ್ತದೆ, ಕೆಲವು ಟೈಮು ಸಂತೆ ಟೈಮಲ್ಲಿ ಕಳೆದು ಹೋಗಿರುತ್ತೆ. ಬಸ್ಸಲ್ಲಿ, ಟ್ರೈನಲ್ಲಿ ಈ ಥರ ಸಾಕಷ್ಟು ಕಡೆ ಮಿಸ್ಸಿಂಗ್ ಆಗಿರೋ ಎಲ್ಲ ಡೀಟೇಲ್ಸು ನಾವು CAR ಪೋರ್ಟಲ್ ಎಂಟ್ರಿ ಮಾಡಿ ಪತ್ತೆ ಹಚ್ಚಿ ರಿಟರ್ನ್ ಮಾಡ್ತಾ ಇದ್ದೀವಿ.